ಹಲೋ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ನನ್ನ ಬರ್ತಡೇ ನೆನ್ನೆ ಇತ್ತು. ಬಟ್ ನನ್ನ ಫ್ರೆಂಡ್ಸ್ ನಾನು ಊರಲ್ಲಿರೋ ಕಾರಣ ಇವತ್ತು ನನ್ನ ಬರ್ತಡೇ ಮಾಡ್ತಿದ್ದಾರೆ. ಆ್ಯಂಡ್ ಬರ್ತಡೇ ಶಿವಮೊಗ್ಗದಲ್ಲಿ ಮಾಡ್ತಿರೋದು. ಅದರಿಂದ ನಾನು ಜಗಳೂರಿಂದ ಶಿವಮೊಗ್ಗಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಜಗಳೂರಲ್ಲಿದ್ದೀನಿ. ಸಖತ್ ಬಿಸಿಲು, ಸಖತ್ ಬಿಸಿಲಿದೆ ಗೈಸ್ ಜಗಳೂರಲ್ಲಿ. ಶಿವಮೊಗ್ಗದಲ್ಲೂ ಅಷ್ಟೇ ಬಿಸಿಲಿದೆ. ಆ್ಯಂಡ್ ನಾನಿವಾಗ ದೊಡ್ಡನಹಳ್ಳಿ ಕ್ರಾಸಲ್ಲಿದ್ದೀನಿ. ಇದು NH40 ಹೈವೇ ಅಂತ ಕರೀತಾರೆ. ಇದು ಡೈರೆಕ್ಟ್ ಹೊಸಪೇಟೆ ಟು ಬೆಂಗಳೂರು ರೋಡು. ಇಲ್ಲಿಂದ ನಾನು ದೊಡ್ಡನಹಳ್ಳಿ ಟು ಚಿತ್ರದುರ್ಗ ಹೋಗಬೇಕು. ಚಿತ್ರದುರ್ಗದಿಂದ ಇದೆ ನೋಡ್ರಿ ಗೈಸ್, ಚಿತ್ರದುರ್ಗ ಬಸ್ ಸ್ಟ್ಯಾಂಡ್. ಚಿತ್ರದುರ್ಗ ಬಸ್ ಸ್ಟ್ಯಾಂಡಿಂದ ಶಿವಮೊಗ್ಗ ಹೋಗಬೇಕು. ಶಿವಮೊಗ್ಗದಲ್ಲಿ ನನ್ನ ಫ್ರೆಂಡ್ಸ್ ಆ್ಯಕ್ಚುಲಿ ವೇಟ್ ಮಾಡ್ತಾ ಇದ್ದಾರೆ. ನಂದೇ ಲೇಟ್ ಆಗಿದ್ದು. ಆ್ಯಂಡ್ ಇವತ್ತು ಅಂಬೇಡ್ಕರ್ ಜಯಂತಿ ಇತ್ತು. ಇದು ಚನ್ನಗಿರಿ ಬಸ್ ಸ್ಟ್ಯಾಂಡ್. ಚನ್ನಗಿರಿ ಬಸ್ ಸ್ಟ್ಯಾಂಡ್ ಇಲ್ಲ, ಬಟ್ ಅದು ಚನ್ನಗಿರಿ ರೋಡು. ಚನ್ನಗಿರಿಯಿಂದ ನೆಕ್ಸ್ಟು ಹೊಳೆಹೊನ್ನೂರಲ್ಲಿ ಇದು ಈ ವ್ಯೂ ಸಖತ್ತಾಗಿದೆ. ನಾನು ಯಾವಾಗಲೂ ದುರ್ಗ ಟು ಶಿವಮೊಗ್ಗ ಬರಬೇಕಾದ್ರೆ ನನಗೆ ಈ ವ್ಯೂ ತುಂಬ ಇಷ್ಟ. ಹೊಳೆಹೊನ್ನೂರು ಮತ್ತು ಶಿವಮೊಗ್ಗ ಹೋಗೋ ರಸ್ತೆಯಲ್ಲಿ ಈ ವ್ಯೂ ಸಿಗುತ್ತೆ. ಚೆನ್ನಾಗಿದೆ ವ್ಯೂ ಮಾತ್ರ, ನನಗಿಷ್ಟ. ಆ್ಯಂಡ್ ಫೈನಲಿ ಶಿವಮೊಗ್ಗ ಬಂದೆ ಗೈಸ್. ಬಟ್ ನನ್ನ ಫ್ರೆಂಡ್ಸ್ ಇನ್ನೂ ಬರ್ತಾ ಇದ್ದಾರಂತೆ. ಅದರಿಂದ ನಾನು ಟೈಮ್ ಪಾಸ್ ಆಗಬೇಕಲ್ವಾ, ಅದಕ್ಕೆ ಇಲ್ಲಿ ಒಂದು ಸ್ಮಾರ್ಟ್ ಬಜಾರ್ ಇದೆ. ಸ್ಮಾರ್ಟ್ ಬಜಾರ್ಗೆ ಹೋಗ್ಬಿಟ್ಟು ಸ್ವಲ್ಪ ಬಟ್ಟೆ ನೋಡ್ಕೊಂಬರ್ತೀನಿ, ಯಾರೋ ಸ್ಟಾಕ್ ಏನಾದರೂ ಚೆನ್ನಾಗಿದೆಯೇನೋ ಅಂತ. ಆ್ಯಂಡ್ ಇದು ಸ್ಮಾರ್ಟ್ ಬಜಾರ್. ಇಲ್ಲಿ ಬಟ್ಟೆ ಎಲ್ಲ ಈ ಥರ ಇದೆ. ಆ್ಯಂಡ್ ದಿಸ್ ಈಸ್ ಮೀ ಗಾಯ್ಸ್. ನಾವು ಹುಡುಗಿರು ಗೊತ್ತಲ್ಲ ಮಿರರ್ ಕಂಡ್ರೆ. ಆ್ಯಂಡ್ ಇದೆಲ್ಲ ಕಲೆಕ್ಷನ್ಸ್ ಏನು ಅಷ್ಟೊಂದೇನು ಇರಲಿಲ್ಲ, ಬಟ್ ಚೆನ್ನಾಗಿತ್ತು. ಓಕೆ, ಪರವಾಗಿಲ್ಲ. ಇದೆಲ್ಲ ಕಲೆಕ್ಷನ್ಸು ನೋಡಿ ಗೈಸ್. ನನಗೇನು ಯಾವುದು ಇಷ್ಟ ಆಗಲಿಲ್ಲ. ಜಸ್ಟ್ ಹಂಗೆ ಒಂದು 3-4 ಟ್ರಯಲ್ ಮಾಡಿಬಿಟ್ಟು ಬಂದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಇನ್ನೂ ಬರ್ತಾ ಇದ್ದಾರಂತೆ. ಒಬ್ಬಳು ಕಾಲೇಜಿಂದ ಶಂಕರಘಟ್ಟದಿಂದ ಬರ್ತಿದ್ದಾಳೆ, ಇನ್ನೊಬ್ಳು ಊರಿಂದ ಬರ್ತಾ ಇದ್ದಾಳೆ. ಅವ್ರು ಬರೋ ತನಕ ಸ್ವಲ್ಪ ಇಲ್ಲೇ ಅಡ್ಡಾಡ್ತಿರ್ತೀನಿ. ಆ್ಯಂಡ್ ಅವರು ಎಲ್ಲಿ ಲೊಕೇಶನಲ್ಲಿ ಇರೋದು ಅಂದರೆ MRS ಹತ್ರ ಯಾವುದೋ ಇದು ಬರುತ್ತೆ. ನನಗೆ ಅಷ್ಟು ಶಿವಮೊಗ್ಗ ಗೊತ್ತಿಲ್ಲ, ಅವ್ರು ಹೇಳಿದ್ದಾರೆ. ನೆಕ್ಸ್ಟ್ ಈಗ ಆಟೋ ಹಿಡ್ಕೊಂಡು ಹೋಗಬೇಕು. ಈಗ ಆಟೋ ಅಣ್ಣಂಗೆ ಹೇಳಿದೆ. ಆಟೋ ಅಣ್ಣ ಯಾವುದೋ ಅರಮನೆ ಹೋಟೆಲ್ ಅಂತೆ, ನನಗೆ ಗೊತ್ತಿಲ್ಲ ಲೊಕೇಶನ್. ನನ್ನ ಫ್ರೆಂಡ್ಸ್ ಅಲ್ಲಿಗೆ ಬರೋಕ್ಕೆ ಹೇಳಿದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಏನೂ ರೆಡಿ ಆಗಿಲ್ಲ, ಅಲ್ಲಿ ಹೋಗ್ಬಿಟ್ಟು ರೆಡಿ ಆಗೋದು. ಆ್ಯಂಡ್ ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರಂತೆ. ನಾನು ಹೋದ್ರೆ ಅವ್ರು ಬರ್ತಾರೆ. ಆ್ಯಂಡ್ ಇದು BSc ಹೊಸ್ದಾಗಿ ಓಪನ್ ಆಗಿದೆಯಲ್ಲ ಶಿವಮೊಗ್ಗ, ಎಲ್ರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟು. ಆ್ಯಂಡ್ ಇವಾಗ ಸೆಲೆಬ್ರೇಷನ್ ಒಳಗಡೆ ನಡೀತಾ ಇದೆ. ನನ್ನ ಫ್ರೆಂಡ್ಸು ಬೆಳಗ್ಗೆಯಿಂದ ಇಟ್ ಮೀನ್ಸ್ ನೆನ್ನೆಯಿಂದನೇ ಎಫರ್ಟ್ಸ್ ಹಾಕಿ ಮಾಡಿದರು. ನಾನು ಬರೋದು ಲೇಟ್ ಆಗಿದ್ದರಿಂದ ಏನೋ ಸೆಲೆಬ್ರೇಷನ್ ಲೇಟ್ ಆಯಿತು. ಅದರಲ್ಲೂ ಪಾಪ ಬಂದು ಸೆಲೆಬ್ರೇಷನ್ ಮಾಡಿಕೊಟ್ಟಿದ್ದಾರೆ. ಇದು ಸೆಲೆಬ್ರೇಷನ್ ಡೆಕೋರೇಷನ್ದಾಗಿರುತ್ತೆ. ಎಲ್ಲರೂ ಖುಷಿಯಾಗಿದ್ದು ಪಾಪ ಇಟ್ ಮೀನ್ಸ್ ನೆನ್ನೆಯಿಂದನೇ ಎಫರ್ಟ್ಸ್ ಹಾಕಿ ಮಾಡಿದರು. ನಾನು ಬರೋದು ಲೇಟ್ ಆಗಿದ್ದರಿಂದ ಏನೋ ಸೆಲೆಬ್ರೇಷನ್ ಲೇಟ್ ಆಯಿತು. ಅದರಲ್ಲೂ ಪಾಪ ಬಂದು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ, ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ, ಉಲ್ಲಾಸದ
ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು. ನನ್ನ ಫ್ರೆಂಡಿಗೆ ಗೊತ್ತು ಶಿವಮೊಗ್ಗ, ಅದರಿಂದ ಅವಳು ಗಾಂಧಿ ಪಾರ್ಕಿಗೆ ಹೋಗೋಣ ಚೆನ್ನಾಗಿದೆ ಅಂತ ಹೇಳಿದ್ಲು. ಇದು ಗಾಂಧಿ ಪಾರ್ಕ್ ಅಂತೆ. ಗಾಂಧಿ ಪಾರ್ಕ್ ಚೆನ್ನಾಗಿದೆ, ಓಕೆ ಪರವಾಗಿಲ್ಲ. ಬಟ್ ನಮ್ಮ ದಾವಣಗೆರೆಯಲ್ಲೂ ಪಾರ್ಕ್ ಚೆನ್ನಾಗಿದ್ದಾವೆ. ಆ್ಯಂಡ್ ಇದು ನನ್ನ ಫ್ರೆಂಡು, ಆ್ಯಂಡ್ ಶೀ ಈಸ್ ಅ ವೆರಿ ಸ್ನ್ಯಾಪ್ ಲವರ್. ಅವಳು ಬಾರೆ ಸ್ನ್ಯಾಪ್ ಮಾಡಿ ತಗೊಳ್ಳೋಣ ಅಂತ ಹೇಳಿದ್ಲು. ಇದು ನಮ್ಮ ಸ್ನ್ಯಾಪು. ಅವರು ಹೋಗಿದ್ದಾರೆ ಬಸ್ ಸ್ಟ್ಯಾಂಡ್ಗಲ್ಲ, ಹೊಟ್ಟೆ ಹಸಿವಾಗಿದೆ ಅಂತ ಹೇಳಿದ್ರು. ಅದರಿಂದ ಏನಾದ್ರು ತಿನ್ಕೊಂಬಿಟ್ಟು ಆಮೇಲೆ ಹೋಗುವ ಅಂತ. ಇದು ಶಿವಮೊಗ್ಗ ಹೂವಿನ ಮಾರ್ಕೆಟ್ ಚೆನ್ನಾಗಿದೆ ಗಾಯ್ಸ್. ಇಲ್ಲಿ ಆ್ಯಕ್ಚುಲಿ ಶಿವಮೊಗ್ಗ ಹೂವಿನ ಮಾರ್ಕೆಟ್ ಚೆನ್ನಾಗಿದೆ, ನನಗೇನು ಇಷ್ಟ ಆಯಿತು. ಶಿವಮೊಗ್ಗದಲ್ಲಿ ಈ ಥರ ಮಾರ್ಕೆಟ್ ಚೆನ್ನಾಗಿದೆ. ಆ್ಯಂಡ್ ಇದು ನಾವು ತಿನ್ನಕ್ಕೆ ಬಂದಿರೋ ಪ್ಲೇಸು, ಇದು ಗಾಂಧಿ ಬಜಾರ್. ಇದೆಲ್ಲ ಗಾಂಧಿ ಬಜಾರ್. ನಾವಿಲ್ಲಿ ಅದು ಮಂಜುನಾಥ ಚಾಟ್ಸ್ ಅಂತೆ, ಅಲ್ಲಿ ಹೋಗ್ಬಿಟ್ಟು ಹಶ್ವಾಗ್ತಿತ್ತಂತೆ ಎಲ್ರಿಗೂ. ಅದರಿಂದ ಹೋಗಿ ಮಸಾಲೆ ಪುರಿ ಆರ್ಡ್ರ್ ಮಾಡ್ಕೊಂಡಿದ್ವಿ ಎಲ್ಲರೂ. ಮಸಾಲೆ ಪುರಿ ತಿಂದು ಇವಾಗ ನೆಕ್ಸ್ಟು ಅವಳು ನನ್ನ ಫ್ರೆಂಡ್ ಒಬ್ಬಳು ಭದ್ರಾವತಿ ಅವಳಿದ್ದಾಳೆ, ಅವಳು ಊರಿಗೆ ಹೋಗ್ತಾಳೆ. ನಾವಿಲ್ಲಿ ಬಸ್ಸಿಗೆ ವೇಟ್ ಮಾಡ್ತಾ ಇದ್ವಿ. ಇದು ಗಾಂಧಿ ಬಜಾರ್ ಇದರಲ್ಲೇ ಸರ್ಕಲಲ್ಲಿ ಬಸ್ಸಿಗೆ ವೇಟ್ ಮಾಡಿದ್ವಿ. ಬಟ್ ಬಸ್ ಬರಲಿಲ್ಲ. ಅದರಿಂದ ನಾವು ಆಟೋ ಮಾಡ್ಕೊಂಡೇ ಹೋದ್ವಿ. ಆಟೋ ಅಣ್ಣನ ಕ್ರಿಯೇಟಿವಿಟಿ ತೋರಿಸ್ತೀನಿ ಗಾಯ್ಸ್, ಸಖತ್ತಾಗಿದೆ. ಕ್ರಿಯೇಟಿವಿಟಿ ನೋಡಿ ಗಾಯ್ಸ್, ಕ್ರಿಯೇಟಿವಿಟಿ ಗಾಯ್ಸ್. ಯಾವುದೇ ಎಲ್ಲಿದೆ ಇದು ಫುಲ್ ಇದೆಲ್ಲ ಸಿಟಿ ಸೆಂಟ್ರು. ಇಲ್ಲಿ ನೋಡಿ ಈ ಕಡೆ ಫುಲ್ ಕೇಳಿ ಆಯ್ತು. ನನ್ನ ಫ್ರೆಂಡ್ ಹೇಳಕ್ಕೆ ತಾಜ್ ಹೋಟೆಲ್ಲು ಇದೆ. ತಾಜ್ ಹೋಟೆಲು ರಾಯಲ್ ಆರ್ಕಿಡ್ ನೋಡಿದ್ದೀನಿ ನಾನು. ನಮ್ಮ ಕಾಲೇಜಿಂದು ಫಂಕ್ಷನ್ ಫ್ರೆಶರ್ಸು ಫೇರ್ವೆಲ್ಲು ಅಲ್ಲೇ ಬರ್ತೀನಿ. ಕರೆಕ್ಟ್ ಹೈಲೈಟ್ಸ್ ಚೆಕ್ ಮಾಡಿದೆ. ಇಲ್ಲಿ ಮಾಡ್ರೇಟ್ ಎಲ್ಲಿ ಕ್ಲೋಸ್ ಮಾಡಿದ್ದಾರೆ. ಹಾಂ ಏನು ಮಾಡ್ರೇಟ್ ಇದಾ? ಇಲ್ಲಿ ಥಿಯೇಟ್ರ್ ಎಲ್ಲೂ ಇಲ್ಲೇನೋ. ಅಲ್ಲಿ ವಿನಾಯಕ ಮಾಲ್ ಆಗಿದೆಯಲ್ಲ, ಅಲ್ಲಿ ವಿನಾಯಕ ಪರೇಕ ಮಾಲು, ಅಲ್ಲಿ ಥಿಯೇಟ್ರ್ ಇತ್ತು. ಇದು ರಾಯಲ್ ಕಿಡ್. ಇದು BSC, ಹೊಸ BSC ಮಾಲ್ ಅಂತ ಇತ್ತು. ಬಟ್ ಅದನ್ನ ಬಿಡಿಸಿ ಇದೆಲ್ಲ ಹೊಸದಾಗಿಲ್ಲ ಇದೆ ನೋಡ್ರೆ. ಇಲ್ಲಿಗೆ ಒಂದ್ಸರಿ ವಿಸಿಟ್ ಆಗಿ ಬರೋಣ. ಊರಿಗೆ ಹೋದ್ಲು. ಇವಾಗ ನಾನು ನನ್ನಿಬ್ಬರು ಫ್ರೆಂಡ್ಸು ನಾಳೆ ಕಾಲೇಜ್ ಇರೋದ್ರಿಂದ ಕಾಲೇಜ್ ಕಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಈಗ ಎಷ್ಟು ಟೈಮು 5:45 ಆಗಿದೆ. ಇವಾಗ 6 ಗಂಟೆಗೆ ಒಂದು ಬಸ್ ಇದೆ ಶಂಕರಘಟ್ಟಗೆ ಮೂವರು ಹೋಗ್ತಾ ಇದ್ದೀವಿ. ಶಂಕರಘಟ್ಟ ಹೋಗ್ಬಿಟ್ಟು ನಾಳೆ ಕಾಲೇಜಿಗೆ ಅಟೆಂಡ್ ಆಗಬೇಕು. ಯಾಕಂದರೆ ನನ್ನ ಬರ್ತಡೇ ದಿನ ರಜಾ ಹಾಕಿದ್ದೆ. ಇದು ಶಂಕರಘಟ್ಟ ಬಸ್ ಇದೆ. ಆ್ಯಂಡ್ ಇದು ಬಸ್ಸಲ್ಲಿ ಕೂತಿರೋದು. ಇದು ಬಸ್ಸಲ್ಲಿ ಆಲ್ಮೋಸ್ಟ್ ಜನ ಇದ್ದಾರೆ. ನನ್ನ ಫ್ರೆಂಡ್ಸ್ ಅಲ್ಲಿ ಪಕ್ಕ ಸೀಟಲ್ಲಿ ಕೂತಿದ್ದಾರೆ. ಆ್ಯಂಡ್ ಇದು ಔಟ್ಸೈಡ್ ವ್ಯೂ. ಇಲ್ಲಿ ಆ್ಯಕ್ಚುಲಿ ಸನ್ಸೆಟ್ ಆಗೋ ಟೈಮು. ವ್ಯೂ ಚೆನ್ನಾಗಿದೆ ಗೈಸ್. ಇನ್ನು ನೆಕ್ಸ್ಟ್ ವ್ಯೂ ಚೆನ್ನಾಗಿದೆ. ಅಲ್ಲಿ MRS ಹತ್ರ, MRS ಮುಂದೆ ಒಂದು ಇದು ಬರುತ್ತೆ, ಅಲ್ಲಿ ವ್ಯೂ ಮಸ್ತ್ ಇದೆ. ಇವಾಗ ನೆಕ್ಸ್ಟ್ ಬರೋದೇ ಇದು MRS. ಈ MRS ಇಂದ ನಾವು ಶಂಕರಘಟ್ಟಗೆ ಹೋಗ್ತೀವಿ. ಶಂಕರಘಟ್ಟದಲ್ಲಿ ಆ್ಯಕ್ಚುಲಿ ನಾನು ಓದ್ತಿರೋದು ಶಂಕರಘಟ್ಟದಲ್ಲಿ. ಆ್ಯಂಡ್ ಫೈನಲಿ ನಾವು ನಮ್ಮ ಶಂಕರಘಟ್ಟಗೆ ಬಂದ್ವಿ. ಆ್ಯಂಡ್ ಇದು ನಮ್ಮ ಯೂನಿವರ್ಸಿಟಿ. ಹಾಯ್ ಗೈಸ್, ಇದು ನನ್ನ ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು ನನ್ನ ಫ್ರೆಂಡ್ಸು. ಆ್ಯಂಡ್ ಆಲ್ಸೋ
ಇವತ್ತಿನ ಡೇ ಆ್ಯಕ್ಚುಲಿ ನನಗೆ ತುಂಬ ಸ್ಪೆಷಲ್. ಯಾಕೆ ಅಂತ ನಾನು ಹೇಳ್ತೀನಿ. ಆಮೇಲೆ ಇವತ್ತು ನನ್ನ ವ್ಲಾಗ್ ಹೆಂಗಿದೆ ಅಂತ ನೋಡಿ ಹೇಳಿ. ಅಫ್ಕೋರ್ಸ್ ಸ್ಟಾರ್ಟಿಂಗಲ್ಲಿ ಭಯ ಆಯಿತು, ಲೈಕ್ ಪಬ್ಲಿಕಲ್ಲೆಲ್ಲ ಸ್ವಲ್ಪ ವಿಡಿಯೋ ಮಾಡೋಕ್ಕೆಲ್ಲ ಭಯ ಆಯಿತು. ಆದರೂ ಟ್ರೈ ಮಾಡಿದ್ದೀನಿ. ನೋಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಫೈನಲಿ ನಾನು ಹಾಸ್ಟೆಲಿಗೆ ಬಂದೆ. ಹಾಸ್ಟೆಲಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇವಾಗ ಈ ಥರ ಎಲ್ಲ ಆಗಿದೆ. ಇದನ್ನೆಲ್ಲ ನೀಟ್ ಮಾಡಿಬಿಟ್ಟು ಮಾರ್ನಿಂಗ್ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.